ನಮಸ್ಕಾರ ಟಿವಿ2ಗೆ ಸ್ವಾಗತ. ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ನಗರ ಮಂಡಲ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದ ತೇಜಸ್ ವೇಣುಗೋಪಾಲ್ ಅವರು ಮಾಜಿ ಸಚಿವರಾದ ಅರವಿಂದ ಲಿಂಬಾವಳಿ ಅವರ ಹುಟ್ಟುಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿದರು. ಅವರು ಹಂಚಿಕೊಂಡ ಪ್ರಮುಖ ವಿಚಾರಗಳು ಇಲ್ಲಿವೆ. ಅಚಲ ನಿಷ್ಠೆ. ತೇಜಸ್ ವೇಣುಗೋಪಾಲ್ ಅವರು ಅರವಿಂದ ಲಿಂಬಾವಳಿ ಅವರ ಕಟ್ಟ ಅಭಿಮಾನಿಯಾಗಿದ್ದು, ಅವರ ಮಾರ್ಗದರ್ಶನದಲ್ಲೇ ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಬೃಹತ್ ಹಾರ ಸಮರ್ಪಣೆ. ನೆಚ್ಚಿನ ನಾಯಕನಿಗೆ ಬೃಹತ್ ಹಾರವನ್ನು ಹಾಕುವ ಮೂಲಕ ಅದ್ದೂರಿಯಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ರಾಜಕೀಯ ಭವಿಷ್ಯದ ಆಶಾಭಾವ. ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವುದು ನಿಶ್ಚಿತ. ನಮ್ಮ ನಾಯಕರಾದ ಅರವಿಂದ ಲಿಂಬಾವಳಿ ಅವರು ಮತ್ತೊಮ್ಮೆ ಮಂತ್ರಿಯಾಗಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಜನಪರ ಆಡಳಿತ. ಲಿಂಬಾವಳಿ ಅವರು ರಾಜ್ಯದಾದ್ಯಂತ ಜನಮೆಚ್ಚುಗೆ ಪಡೆಯುವಂತಹ ಕೆಲಸಗಳನ್ನು ಮಾಡುತ್ತಾರೆ ಮತ್ತು ರಾಜ್ಯದ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಕೊಡುಗೆ ನೀಡುತ್ತಾರೆ ಎಂದು ಅವರು ಹೆಮ್ಮೆಯಿಂದ ನುಡಿದರು. ತೇಜಸ್ ವೇಣುಗೋಪಾಲ್ ಅವರ ಈ ಮಾತುಗಳು ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಿಗೆ ತನ್ನ ನಾಯಕನ ಮೇಲಿರುವ ಅಪಾರ ನಂಬಿಕೆ ಮತ್ತು ಅಭಿಮಾನಕ್ಕೆ ಸಾಕ್ಷಿ. ನಮ್ಮ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕದ ಚಾಣಕ್ಯರು ಆದ ಶ್ರೀಯುತ ಅರವಿಂದ್ ಲಿಂಬಾವಳಿ ಅವರ 59ನೇ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ವಿಜೃಂಭಣೆಯಿಂದ. ಇಡೀ ಮಹದೇವಪುರ ಕ್ಷೇತ್ರದಲ್ಲಿ ವಿಧವಾಗಿ ಇಲ್ಲಿ ಜಯದೇವರಾಜ್ ಅವರು ಕಿಚನ್ ಸೆಟ್ಸ್ ಕೊಡ್ತಾ ಮುಂತಾದ ಜಾಗದಲ್ಲಿ ಪೂಜೆ ಪುನಸ್ಕಾರಗಳು ಹಾಗೆ ರಾಮಗೊಂಡಲಿಯಲ್ಲಿ ರೈತರಿಗೆ ಡಿಎಪಿ ಮತ್ತು ಸಸಿ ನಡುವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ವಿಧವಾದ ಕಾರ್ಯಕ್ರಮಗಳಿಂದ ನಮ್ಮ ನೆಚ್ಚಿನ ನಾಯಕರು ಆದ ಅರವಿಂದ ಲಿಂಬಾವಳಿ ಸಾಹೇಬರ ಹುಟ್ಟುಹಬ್ಬಗೋಸ್ಕರ ಎಲ್ಲಾ ಕಾರ್ಯಕರ್ತರು ಆಚರಿಸ್ತಾರೆ. ದೇವರು ಅವ್ರಿಗೆ, ಅವ್ರ ಕುಟುಂಬಕ್ಕೆ ಮತ್ತು ಅವ್ರಿಗೆ ಇನ್ನಷ್ಟು ಆರೋಗ್ಯ ಐಶ್ವರ್ಯ ಸಕಲ ಕೊಟ್ಟು ಚೆನ್ನಾಗಿರ್ಲಿ ಅಂತ ನಾವೆಲ್ಲರೂ ಪ್ರಾರ್ಥಿಸ್ತೇವೆ. ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ಅನ್ಯಾಯ ಮತ್ತು ಏನು ಗ್ಯಾರಂಟಿ ಇಲ್ಲದ ಸರ್ಕಾರದಲ್ಲಿ ಖಂಡಿತವಾಗ್ಲೂ ಮುಂದಿನ ಎಲ್ಲ 15 ವರ್ಷಕ್ಕೆ ಸಂಪೂರ್ಣವಾಗಿ ಬಿಜೆಪಿ ಸರ್ಕಾರನ ಬರ್ತದೆ. ಕೇಂದ್ರದಲ್ಲಿ ಅಷ್ಟೇ ನಮ್ಮ ನರೇಂದ್ರ ಮೋದಿ ಸರ್ಕಾರನ ಬರುತ್ತೆ, ಹಾಗೆ ಕರ್ನಾಟಕದಲ್ಲಿ ಅಷ್ಟೇ ನಮ್ಮ ಬಿಜೆಪಿ ಸರ್ಕಾರ ಬರ್ತದೆ. ಮಹದೇವಪುರದಲ್ಲಿ ನಿರಂತರವಾಗಿ ಬಿಜೆಪಿ ಸರ್ಕಾರನೇ ಉಳಿದಿದೆ ಅಂತ ನಾವೇನೈತೆ ಇಚ್ಛೆ ಪಡ್ತಿದ್ವಿ. ನಮ್ಮ ಹೆಸರು ದೇವರು ಅಂತ. ನಾವು ಇಲ್ಲಿ ನಗರ ಮಂಡಲ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ